ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ ಕೋಡಿಂಗ್ ಸೂತ್ರಾಸ್. ಇವತ್ತಿನ ವಿಡಿಯೋದಲ್ಲಿ ಇದೊಂದು ಶಾರ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಚಿಕ್ಕ ಸೀರೀಸ್ ಆಫ್ ವಿಡಿಯೋಸ್ ಇರುತ್ತೆ, 1 to 2 minutes, ಮೋಸ್ಟ್ಲಿ ಬೆಸ್ಟ್ ಪ್ರಾಕ್ಟೀಸಸ್. ಸ್ಟಾರ್ಟ್ ಮಾಡ್ತೀನಿ. ಸ್ಕ್ಯಾಫೋಲ್ಡಿಂಗ್, ಡೇಟಾಬೇಸ್ ಫಸ್ಟ್ ಅಪ್ರೋಚ್, ಎಂಟಿಟಿ ಫ್ರೇಮ್ವರ್ಕಲ್ಲಿ ಡೇಟಾಬೇಸ್ ಫಸ್ಟ್ ಅಪ್ರೋಚ್ ಅಂದರೆ ಏನಪ್ಪ ಅಂದರೆ, ಡೇಟಾಬೇಸ್ ಟೇಬಲ್ ಇರುತ್ತಲ್ಲ, ಅದರಿಂದ ಕಾಂಟೆಕ್ಸ್ಟ್ ಮತ್ತು ಎಂಟಿಟಿ ಜನ್ರೇಟ್ ಮಾಡೋದು ಕೋಡಲ್ಲಿ. ಸೊ ಅದು ಡೇಟಾಬೇಸ್ ಫಸ್ಟ್ ಅಪ್ರೋಚ್. ಸೊ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ತಿಳ್ಕೊಳ್ಳಿ. ಅದರಲ್ಲಿ 3 ಥರ ಇದೆ. ಫಸ್ಟು ಸಿ ಹ್ಯಾಶ್ ಇದು ಬರೆದ್ಬಿಟ್ಟು ಟೇಬಲ್ ಜನ್ರೇಟ್ ಮಾಡೋದು. ನೆಕ್ಸ್ಟು ಟೇಬಲಿಂದ ಕೋಡ್ ಜನ್ರೇಟ್ ಮಾಡೋದು. ಇನ್ನೊಂದು ಮಾಡಲ್ಸ್ ಅಂತ ಯಾವುದೋ EF ಡಯಾಗ್ರಾಮ್ದು ಇನ್ನೊಂದು ಅಪ್ರೋಚ್ ಇದೆ. ಅದು ನನಗೆ ನೆನಪು ಬರ್ತಿಲ್ಲ. ನಿಮಗೆ ಬೇಕಿದ್ದರೆ ನಾನು ಅದು ಮಾಡ್ತೀನಿ. ಅದ್ರ ಮೇಲೆ ನಾನು ಕೆಲಸ ಮಾಡಿಲ್ಲ ಅಷ್ಟು. ಸೊ ಈ ಸೀರೀಸಲ್ಲಿ 3 ಪಾರ್ಟ್ ಇರುತ್ತೆ. ಫಸ್ಟು ಸ್ಕ್ಯಾಫೋಲ್ಡಿಂಗ್, ನೆಕ್ಸ್ಟು ಇನ್ನೊಂದು ಬೆಸ್ಟ್ ಪ್ರಾಕ್ಟೀಸ್ ಆ್ಯಸ್ ನೋ ಟ್ರ್ಯಾಕಿಂಗ್ ಅಂತ ಇನ್ನೊಂದು ಮೆಥಡ್ ಯೂಸ್ ಮಾಡ್ತಾರಲ್ಲ, ಅದು ಯೂಸ್ ಮಾಡಿದ್ರೆ ಏನಾಗುತ್ತೆ, ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಇನ್ನೊಂದು. ಅದು ಯೂಸ್ ಮಾಡಿಕೊಂಡು ಇನ್ನೊಂದಿದೆ. ಏನಪ್ಪ ಅಂದರೆ ಎನ್ಯೂಮರೇಬಲ್, ವೇರಿಯಬಲ್. ಇದೊಂದು ಇಂಟರ್ವ್ಯೂ ಕ್ವೆಶ್ಚನು. ಸೊ ಇದರದ್ದು ಡಿಫ್ರೆನ್ಸ್ ತೋರಿಸ್ತೀನಿ. ನೀವು ನೋಡ್ತಾ ಇರಬೇಕು, ಚಾನಲ್ನ ಲೈಕ್ ಮಾಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು. ಸೊ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದರಲ್ಲಿ ಇದಕ್ಕೆ ಸುಮ್ಮನೆ ಒಂದು ಕನ್ಸೋಲ್ ಆ್ಯಪ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫ್ಯೂ ನ್ಯುಗೆಟ್ ಪ್ಯಾಕೇಜಸ್ ಆ್ಯಡ್ ಮಾಡಿದ್ದೀನಿ. ಈ ನ್ಯುಗೆಟ್ ಪ್ಯಾಕೇಜಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ನಾನು. ಸೊ ನೀವು ಅದನ್ನು ನೋಡ್ಕೋಬೋದು. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾನೆಲ್ಲ ಆ್ಯಡ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಡೇಟಾಬೇಸ್ ನಾನು ಇದರಲ್ಲಿದೆ, ಸಿಕ್ವೆಲಲ್ಲಿ. ಸೊ ನಾನು ಇದು ಯೂಸ್ ಮಾಡ್ತಾಯಿದ್ದೀನಿ, ಅಡ್ವೆಂಚರ್ ವರ್ಕ್ಸ್ 2019. ಸೊ ನಾನು ಕಂಟ್ರಿ ರೀಜನ್ ಅನ್ನೋ ಟೇಬಲ್, ಪರ್ಸನ್ ಟೇಬಲ್ ಜನ್ರೇಟ್ ಮಾಡ್ತೀನಿ. ಈ ಟೇಬಲ್ ನೋಡಿ, ಈ ಟೇಬಲ್ ಜನ್ರೇಟ್ ಮಾಡ್ತೀನಿ. ಈ ಟೇಬಲ್ ಜನ್ರೇಟ್ ಮಾಡಿಬಿಟ್ಟು ಸುಮ್ಮನೆ ಒಂದು ಕ್ವೆರಿ ತೊಗೊಂಬರ್ತೀನಿ. ಎಂಟಿಟಿ ಇದು ಲಿಂಕ್ ಕ್ವೆರೀಸ್ ಯೂಸ್ ಮಾಡಿ ನೋಡ್ತಾಯಿರಿ. ಸೊ ಸ್ಕ್ಯಾಫೋಲ್ಡಿಂಗ್ ಸ್ಟಾರ್ಟ್ ಮಾಡೋಣ ನೋಡಿ. ಇನ್ನೂ ಏನೂ ಜನ್ರೇಟ್ ಮಾಡಿಲ್ಲ. ನಾನು ಒಂದೇ ಒಂದು ಏನಪ್ಪ ಮಾಡಿದ್ದೀನಿ ಅಂದರೆ, ಇದು ಜನ್ರೇಟ್ ಮಾಡೋಕ್ಕೆ ಈ ಥರ DB ಕಾಂಟೆಕ್ಸ್ಟು ಇಲ್ಲಿ ಇದು ಎರರ್ ಕೊಡುತ್ತೆ ಏನು ಹಾಕಿಲ್ಲ ಅಂದರೆ. ಸೊ ಅದಕ್ಕೆ ಅದೊಂದು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಏನಾಗುತ್ತೆ ಅಂತ ನೋಡಿ, ಎರರ್ ಕೊಡ್ತಾ ಇದೆ. ಅದೊಂದು ಆ್ಯಡ್ ಮಾಡೋದಕ್ಕೆ ಒಂಥರ ಡಮ್ಮಿ ಕಾಂಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ. ಇದು ಬೆಸ್ಟ್ ಪ್ರಾಕ್ಟೀಸ್ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಇದು ಫಾಲೋ ಮಾಡ್ತೀನಿ. ನನಗೆ ಇದು ವರ್ಕ್ ಆಗುತ್ತೆ. ಸೊ ನೋಡಿ, ಇದು ಲಿಂಕ್ ಹಾಕಿದ್ದೀನಿ ಡೇಟಾಬೇಸ್ದು. ಸೊ ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಣ. ಓಪನ್ ಮಾಡ್ತೀನಿ, ಸ್ಕ್ಯಾಫೋಲ್ಡರ್ ರನ್ ಮಾಡ್ತೀನಿ. ಕಮ್ಯಾಂಡ್ ಎಲ್ಲ ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ಬೇಕಿದ್ರೆ ನಾನು ಹಾಕ್ತೀನಿ. ಮೈಕ್ರೋಸಾಫ್ಟ್ ಎಂಟಿಟಿ ಸರ್ವರ್ ಮೈನಸ್ ಟೇಬಲ್ಸ್, ಅದು ಓಕೆ. ಟೇಬಲ್ಸ್ ಪರ್ಸನ್. ಸೊ ಟ್ರೈ ಮಾಡ್ತಾ ಇದ್ದೀನಿ ನೋಡಿ, ಏನಾಗುತ್ತೆ ಅಂತ ನೋಡೋಣ. ಓ ಶಿಟ್, ತಪ್ಪು ಮಾಡಿಬಿಟ್ಟೆ. ಏನೆರರು ಏನು ಅಂತ ನೋಡೋಣ ಇಲ್ಲಿ. ಏನೋ SSL ಎರರ್ ಬರ್ತಿದೆ. ಓಕೆ, ಇಲ್ಲಿಗೂ ಡಿಫ್ರೆನ್ಸ್ ಇದೆ. ನಾನು ಇದು ಹಾಕ್ಕೊಂಡೇ ಇಲ್ಲ, ಸೊ ಅದು ಹಾಕ್ಕೋತೀನಿ. ನಾವು ಡೇಟಾಬೇಸಿಗೆ ಅಪ್ಡೇಟ್ ಮಾಡಬೇಕು. ಸೊ ನಾನು 2 ತಪ್ಪು ಮಾಡಿದ್ದೀನಿ ಇದರಲ್ಲಿ. ಸೊ ಪ್ರಾಪರ್ ಕಮ್ಯಾಂಡ್ ಎಲ್ಲ ನಾನು ನಿಮಗೆ ಕೊಡ್ತೀನಿ ನೋಡಿ. ಇಲ್ಲಿದೆ, ಇಲ್ಲಿ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಮಾಡ್ಕೊಂಡಿಲ್ಲ. ಸೊ ಅದನ್ನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿಕೊಂಡು ಇಲ್ಲಿ ಹಾಕ್ಕೋತೀನಿ ನಾನು. ಆಮೇಲೆ encrypted is equal to false.
ಸೊ ಈ ಎಸ್ ಎಸ್ ಎಲ್ ಎರರ್ ರಿಸಾಲ್ವ್ ಮಾಡೋಕ್ಕೆ ನಾನು ಇದು ಯೂಸ್ ಮಾಡಿದ್ದೀನಿ, ಯಾಕಂದರೆ ಇದು ಲೋಕಲ್ ಅಲ್ವಾ, ಅದಕ್ಕೆ ಅಷ್ಟೊಂದು ಸೆಕ್ಯೂರಿಟಿ ಬೇಕಾಗಿಲ್ಲ ಅಂತ ನಾನು ಮಾಡ್ತಿದ್ದೀನಿ. ಆದರೆ ಇದು ಬೆಸ್ಟ್ ಪ್ರಾಕ್ಟೀಸ್ ಅಲ್ಲ, ನೀವು ಪ್ರೊಡಕ್ಷನಲ್ಲಿ ಮಾಡಬೇಕಾದ್ರೆ ಅದನ್ನು ನೀವು ಯಾವ ಥರ ಮಾಡೋದು ಅಂತ ಮೋಸ್ಟ್ಲಿ ರಿಸರ್ಚ್ ಮಾಡಬೇಕಾಗುತ್ತೆ. ನೋಡಿ ಈಗ ಮಾಡಿದ್ದೀನಿ. ತಿರ್ಗಾ ಏನೋ ಬರ್ತಿದೆ, ಕೀವರ್ಡ್ ನಾಟ್ ಸಪೋರ್ಟೆಡ್, ಎನ್ಕ್ರಿಪ್ಟ್. ಓಕೆ, ಎನ್ಕ್ರಿಪ್ಟ್ ಅನಿಸುತ್ತೆ, ಅದು ಎನ್ಕ್ರಿಪ್ಟೆಡ್ ಅಲ್ಲ, ಐ ಆಮ್ ಸಾರಿ. ಎನ್ಕ್ರಿಪ್ಟಲ್ಲಿ ಟ್ರೈ ಮಾಡೋಣ. ಮೋಸ್ಟ್ಲಿ ಎನ್ಕ್ರಿಪ್ಟು ಅಲ್ಲ ಅನ್ಕೋತೀನಿ. ನೋಡಿ ಆ್ಯಡ್ ಆಯಿತು, ಸೂಪರ್ ಅಲ್ಲ. ನೋಡಿ ಈಗ ಅದೇ ಜನ್ರೇಟ್ ಆಗುತ್ತದಲ್ಲ, ನೋಡಿ ಪರ್ಸನ್ ಇದೆಲ್ಲ ಇರಲಿಲ್ಲ, ಇವಾಗ ಜನ್ರೇಟ್ ಆಗಿದೆ. ಸೊ ನಾನು ಇವಾಗ ಇಲ್ಲಿ ಇದನ್ನು ಇದು ಡಮ್ಮಿ, ಇದು ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಆದರೆ ನಾನು ಇಲ್ಲಿ ರೀಪ್ಲೇಸ್ ಮಾಡ್ತೀನಿ. ಅಡ್ವೆಂಚರ್ ವರ್ಕ್ಸ್ 2019 ಕಾಂಟೆಕ್ಸ್ಟ್ ಅಂತ ಹಾಕೋತೀನಿ. ಸೊ ಒಂದು ಕೆಲಸ ಮಾಡ್ತೀನಿ, ಯೂಸಿಂಗ್ var db count. ನೀವು ಇದು ಚೆಕ್ ಮಾಡಿ ಬೇಕಾದ್ರೆ ಡಿ ಬಿ ಸೆಟ್ ಆ್ಯಡ್ ಆಗಿರುತ್ತಲ್ಲಿ, ಪೀಪಲ್ ಪರ್ಸನ್ ನೋಡಿ, ಬಿಸ್ನೆಸ್ ಎಂಟಿಟಿ ಐ ಡಿ ನೋಡಿ, ಇಲ್ಲಿ ನೋಡೋಣ, ನೋಡಿದ್ರೆ ಇಲ್ಲಿ ಸೇಮ್. ಸೊ ಸುಮ್ಮನೆ ನಾನು ಕ್ವೆರಿ ಬರ್ಬಿಟ್ಟು ಸಿಂಪಲಾಗಿ ಸ್ಟಾಪ್ ಮಾಡ್ತೀನಿ ಇದನ್ನು. ಡಿ ಬಿ ಕಾಂಟೆಕ್ಸ್ಟ್ ಈಕ್ವಲ್ ಟು ನ್ಯೂ adventure context 29 queryable of person is equal to db context dot persons dot as queryable dot take one. In error does not queryable people here is not null. Okay, people ಅಂತ ಮಾಡ್ಬಿಟ್ನಾ, ಪರ್ಸನ್ ಏನಾಯ್ತದು, ಟಿ ಪಿ ಸೆಟ್ ಪರ್ಸನ್. ಓಕೆ, ಸಿಲ್ಲಿ ಮಿಸ್ಟೇಕ್. console.writeline people dot first or default dot first name. business entity id ಹಾಕ್ತೀನಿ, ಒಂದು ನಿಮಿಷ. business entity id ನಲ್ಲೆಬಲ್ ಇದು console dot read ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇದೊಂದೇ ಒಂದು ಕೀ ಎತ್ತುತ್ತಾ ಇದ್ದೀನಿ ನೋಡಿ, ಟೇಕ್ ಒನ್ ಅಂದರೆ ಅದೇ, ಸುಮ್ಮನೆ ನನಗೆ ತೋರ್ಸೋಕ್ಕೆ ಇಲ್ಲ ಅಂದರೆ ತುಂಬ ರೆಕಾರ್ಡ್ಸ್ ಅದು ಇದಾಗುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ತಿರ್ಗಾ ಒಂದು 3 ಇದಾಗ್ತೀನಿ, ಸಪ್ರೇಟ್ ಯೂನಿಕ್ ಕೀ ಯಾವುದು ಅಂತ ಚೆಕ್ ಮಾಡಿಬಿಟ್ಟು. ಫಾರಿನ್ ಕೀ, ಫಾರಿನ್ ಕೀ ನೇಮ್ ಸ್ಟೈಲ್ ಯೂನಿಕ್ ಇದೆ ನೋಡಿ, ರೋಗ್ವೈಡ್ ಹಾಕ್ತೀನಿ. ಸೊ ಇಲ್ಲೂ ಅದೇ ಸೇಮ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ.
ಡಾಟ್ ರೋಬೋಯ್ಡ್. ನೋಡಿ ಈಗ್ವೈಡ್ ನಾನೇನು ಮಾಡ್ತೀನಿ, ಇಲ್ಲಿಂದ ಈಗ್ವೈಡ್ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡು ಇಲ್ಲಿ ಸರ್ಚ್ ಮಾಡ್ತೀನಿ. ನೋಡಿ ಫಸ್ಟ್ ಒನ್ ಸೂಪರ್ ಅಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನೊಂದು ಬೆಸ್ಟ್ ಪ್ರಾಕ್ಟೀಸ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ.